ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಫುಟ್ಬಾಲ್ ಪಂದ್ಯಾವಳಿ ನಡೆಯಿತು. ಬೆಂಡರವಾಡಿ, ಮೇಗಲಹುಂಡಿ, ನಾಗವಳ್ಳಿ, ಇರಸವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ 100 ಮಕ್ಕಳು ಇಂದಿನ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ಮ್ಯಾಜಿಕ್ ಬಸ್ ಸಂಸ್ಥೆಯ ಫುಟ್ಬಾಲ್ ಕೋಆರ್ಡಿನೇಟರ್ ಚಂದ್ರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಇಲಾಖೆಯ ಗೋಪಾಲ್, ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರಾದ ಜಿ ಬಂಗಾರು, ಸಂಸ್ಥೆಯ ಫುಟ್ಬಾಲ್ ಕೋಚ್ಗಳಾದ ಪ್ರಮೋದ್, ಪದ್ಮಿನಿ, ರಂಜನ್, ಚೇತನ್, ರವಿ, ತುಳಸಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ಅವ್ರು ಬಿಸಿಲಲ್ಲಿ ಕುತ್ಕೊಂಡು ಈ ರಂಜನ್ ರಾತ್ರಿ 8 ಗಂಟೆಗೆ ಯಾರಮ್ಮ ಫೋನ್ ಚಂದ್ರಪ್ಪನ ಮಾತು ನಮ್ಮನ್ನು ಬಿಟ್ಟು ಮಾನಸ ಮ್ಯಾಜಿಕ್ ಬಸ್ ಸಂಸ್ಥೆಯು ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ 1999ರಲ್ಲಿ ಮುಂಬೈನಲ್ಲಿ ಪ್ರಾರಂಭವಾಗುತ್ತೆ. ಈ ಸಂಸ್ಥೆಯ ಸಂಸ್ಥಾಪಕರು ಮ್ಯಾಥ್ಯೂ ಸ್ಪೇಸಿ ಅಂತೇಳಿ. ಅವರು ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ ಕ್ರೀಡೆಯನ್ನು ಒಂದು ಮಾಧ್ಯಮವಾಗಿ ಇಟ್ಕೊಂಡು ಇಲ್ಲಿ ಫುಟ್ಬಾಲು ಹೆಚ್ಚಿನ ಮಾಡೋದ್ರ ಮೂಲಕ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈಗ ನಾವು ಮೈಸೂರಿನಲ್ಲಿ 12 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೋ. ಈ ವರ್ಷ ಚಾಮರಾಜನಗರದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಸುಮಾರು 35 ಸ್ಕೂಲ್ಗಳನ್ನ ತಗೊಂಡು ಕೆಲಸ ಮಾಡ್ತಾಯಿದ್ವಿ. ಈಗ ನಾವು ಮಕ್ಕಳ ಒಂದು 100 ಮಕ್ಕಳನ್ನ ಫುಟ್ಬಾಲ್ ಆಕ್ಟಿವಿಟಿಗೆ ನಾವು ತೊಡಗಿಸ್ಕೊಂಡಿದ್ವಿ. 100 ಮಕ್ಕಳು ಫುಟ್ಬಾಲ್ ಆಕ್ಟಿವಿಟಿನಲ್ಲಿ ಅವ್ರಿಗೆ ತರಬೇತಿದಾರರಾಗಿ ನಮ್ಮ ಫುಟ್ಬಾಲ್ ಕೋಚ್ ಪ್ರಮೋದ್ ಅಂತೇಳಿ ಒಬ್ಬರು ಆಯ್ಕೆ ಮಾಡಿದ್ವಿ. ಅವರು ಕೂಡ 100 ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಈ 100 ಮಕ್ಕಳಲ್ಲಿ ಇನ್ನೂ ಸುಮಾರು ಈಗ 2ನೇ ಹಂತದ ಒಂದು ಪಂದ್ಯಾವಳಿನ ನಡೆಸ್ತಾ ಇದ್ವಿ. ಈ ಪಂದ್ಯಾವಳಿನಲ್ಲಿ ಇವತ್ತು ನಮ್ಮ ಬಂಗಾರ ಸರ್ ಆಗಿರ್ಬೋದು, ನಮ್ಮ ಗೋಪಾಲ್ ಸರ್ ಆಗಿರ್ಬೋದು, ಇವರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ಸ್ಕೂಲಿಂದ ಇದು ಮಾಡಿದ್ದೀವಿ? ಇಲ್ಲಿ ನಾವು ಟೋಟಲಿ ಒಂದು 8 ಸ್ಕೂಲಿಂದ ತಗೊಂಡಿದ್ವಿ. 8 ಸ್ಕೂಲಿಂದ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 100 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಫುಟ್ಬಾಲ್ ಮಾತ್ರ, ಓನ್ಲಿ ಫುಟ್ಬಾಲ್. ನನ್ನ ಹೆಸರು ಚಂದ್ರು. ಈ ಒಂದು ಸಂಸ್ಥೆಯಲ್ಲಿ ದೀಪಾ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ನಾವು. ಫುಟ್ಬಾಲ್ ಅಸೋಸಿಯೇಷನ್ ಟೀಮ್ ಪ್ರಾಜೆಕ್ಟಲ್ಲಿ ನಾನು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.